ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತು SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ಸ್ HCF ಅಂದರೆ ಏನು, LCM ಅಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ಕೋ ಪ್ರೈಮ್ ನಂಬರ್ಸ್, ರ್ಯಾಷನಲ್, ಇರ್ಯಾಷನಲ್, ಹೋಲ್ ನಂಬರ್, ನ್ಯಾಚುರಲ್ ನಂಬರ್, ಇಂಟೀಜರ್ಸ್ ಎಲ್ಲ ನೋಡಾಯ್ತು. ಓಕೆ, ಈಗ ಅದನ್ನೆಲ್ಲ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ರೆಡಿ? ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಯಾಕೆ ಅಂದರೆ ಕಮ್ಮಿ ಟೈಮಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನು ಟಾಪಿಕ್ಸ್ ಬರುತ್ತೆ ಅಂತ. ಸೊ ಅದು ಒನ್ ಶಾಟ್ ಅಂತ ಇದೆ, ಒನ್ ಶಾಟ್ ವಿಡಿಯೋ ಅಲ್ಲ, ದಟ್ ಈಸ್ ಯುವರ್ ಗನ್ ಶಾಟ್ ವಿಡಿಯೋ. ಓಕೆ ಓಕೆ, ಫಸ್ಟ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡೋಣ. ಈ ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸೇ ಇದು ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. First question, if the HCF of 85 and 153 is expressible in terms of 85n minus 153, then find the value of n. Find the value of n. Okay, listen here. So ಇಲ್ಲಿ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋವಂಥದ್ದಿಲ್ಲ HCF. ಓಕೆ, ಶಾರ್ಟ್ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. HCF of 85 and 153 is expressed in terms of 85n minus 153. Find the value of n. Listen here. 85 ಮತ್ತೆ 153. 85 ಮತ್ತೆ 153. ಕ್ವಶನ್ ಏನೋ ರಾಂಗ್ ಆಗಿದೆಯಾ? 85 ಮತ್ತೆ 153 ಕರೆಕ್ಟ್ ಇದೆ. ಓಕೆ, 85 ಮತ್ತು 153 ಡನ್. ಓಕೆ, ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲೇ ಚೆಕ್ ಮಾಡ್ಕೊಳ್ಳೋಣ. 85 ದೆನ್ 153 ಸಾಲ್ವ್ ಮಾಡಿ. 85 ಮತ್ತು 153. ಸೊ 1 ಮಿನಿಟ್ ಟೈಮ್ ಕೊಡ್ತೀನಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಸಾಲ್ವ್ ಮಾಡಿ. ಅದಾದ್ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಬಟ್ ಓಕೆ, ಡನ್ ಆಯ್ತಾ? ಲಿಸನ್ ಹಿಯರ್. ಹೀಗೆ ನೋಡ್ಕೊಳ್ಳಿ. ನೀವು ಏನು ಮಾಡಿದ್ದೀರಾ ಅದು ಆನ್ಸರ್ ಇರಲಿ, ಇದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, 5 1s 5, 3 ಕ್ಯಾರಿ 35, 5 7s 35. ನೆಕ್ಸ್ಟ್ 17 1s 17. ಸರ್ ನೀವು ಹೇಳಿದ್ರಿ ಪ್ರೈಮ್ ನಂಬರ್ಸ್ ಮಾತ್ರ ಬರುತ್ತೆ. 17 is a prime? Yes, 17 is a prime number. Next. 3 5s 15, 3 1s 3. Next. ನೆಕ್ಸ್ಟ್ ಯಾವ್ದ್ರಲ್ಲಿ ಹೋಗುತ್ತೆ ಟೇಬಲ್? 15 3. ಓಕೆ,
Again 3 ones are 3, 2 carry, 3 sevens are 21, and again 17 ones are 7. ಓಕೆ, ಈಗ ನೋಡ್ಕೊಳ್ಳಿ, HCF ಅಂತ ಅಂದರೆ ಏನು? HCF ಅಂತ ಅಂದರೆ ಏನು? ಇದು ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ, ಇಲ್ಲಿ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. 85 ಫ್ಯಾಕ್ಟರ್ಸ್ ಏನಾಗಿದೆ? 5 power 1 into 17 power 1. 153 ಫ್ಯಾಕ್ಟರ್ಸ್ ಏನಾಗಿದೆ? 3 square into 17 1. ಓಕೆ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ. ಸೊ ನಾನೇನು ಮಾಡ್ತೀನಿ? 3 0 ಅಂತ ತಗೋತೀನಿ. ಇಲ್ಲಿ 5 ಇದೆ, ಇಲ್ಲಿ 5 ಇಲ್ಲ, ಅದನ್ನು ನಾನೇನು ಮಾಡ್ತೀನಿ? 5 0 ಅಂತ ತಗೋತೀನಿ. ಓಕೆ, ಆಸ್ ಎಕ್ಸ್ಪ್ಲೈನ್ಡ್, ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ಥರ. ಈಗ HCF ಅಂದರೆ ಎರಡರಲ್ಲೂ ಕಾಮನ್ ಯಾವುದಿದೆ? 3 into 5 into 17, ಕರೆಕ್ಟಾ? 5 into 17. ಸೊ HCF ಅಂದರೆ ಲೋಯೆಸ್ಟ್ ಪವರ್ ತಗೋಬೇಕು. HCF ಅಂದರೆ ಲೋಯೆಸ್ಟ್ ಪವರ್. ಈಗ 3 ಲೋಯೆಸ್ಟ್ ಪವರ್ ಏನು? 0, ದೆನ್ 5 0, ದೆನ್ 17 ಲೋಯೆಸ್ಟ್ ಪವರ್ 1. ಸೊ HCF ಏನಾಗುತ್ತೆ? 17 ಆಗುತ್ತೆ. ಓಕೆ, ಈಗ ಕ್ವಶನ್ ಓದಿ. HCF of these two numbers expressible in terms of 85n minus 153. Listen here. HCF ಎಷ್ಟಿದೆ? 17 is expressed in terms of 85n minus 153. ಓಕೆ, 153 ಈ ಕಡೆ ತಗೊಳ್ಳಿ. 17 plus 153 equals 85n. 153 plus 17, 170 equals 85n. N equals 170 by 85. So the answer is 85 twos. So N equals 2. N equals 2. N equals 2. Done. N equals 2. ಸೊ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಇದನ್ನು ನಾನು ಹೇಳಿದ ಮೆಥಡಲ್ಲೂ ಮಾಡ್ಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ನಾನು ಮಾಡಿಕೊಟ್ಟಿದ್ದೀನಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, next problem. If two positive integers A and B are expressed in the form of A equals PQ square and B equals P cube Q. Okay, then P and Q are prime numbers. Then find LCM of AB. Then find the LCM of AB. Okay, listen here. ತಲೆ ಓಡಿಸಿ LCM ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕ್ವಶನ್ ನೋಡಿದ ತಕ್ಷಣ ಏನು ನಂಬರ್ಸೇ ಇಲ್ವಲ್ಲ, ನಾವು LCM ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ತಲೆ ಕೆಡಿಸ್ಕೊಂಬೇಡಿ. A ವ್ಯಾಲ್ಯೂ B ವ್ಯಾಲ್ಯೂ ಇದೆ,
ಎ ಈಕ್ವಲ್ಸ್ ಪಿ ಕ್ಯೂ ಸ್ಕ್ವೇರ. ನೆಕ್ಸ್ಟ್ ಬಿ ಈಕ್ವಲ್ಸ್ ಪಿ ಕ್ಯೂಬ್ ಕ್ಯೂನ. ನಮಗೆ ಕೇಳಿರೋದು ದ ಎಲ್ ಸಿ ಎಮ್ ಆಫ್ ಎ ಮತ್ತು ಬಿ. ಇದು ಎರಡರದ್ದು ಎಲ್ ಸಿ ಎಮ್ ಕೇಳಿದಾನೆ, ನಂಬರ್ಸ್ ಕೊಟ್ಟಿಲ್ಲ, ಲೆಟರ್ಸ್ ಕೊಟ್ಟಿದ್ದಾನೆ. ಲಿಸನ್ ಇಯರ್. ಅವಾಗಲೇ ಏನು ಹೇಳಿದೆ ನಾನು? ಲಿಸನ್ ಇಯರ್. ಅವಾಗಲೇ ಏನು ಹೇಳಿದೆ? ಲಿಸನ್ ಇಯರ್. ಎಚ್ ಸಿ ಎಫ್ ಅಂತ ಅಂದರೆ ಲೋಯೆಸ್ಟ್ ಪವರ್ನ ತಗೊಬೇಕು, ಲೋಯೆಸ್ಟ್ನ ಪವರ್ ತಗೋಬೇಕು. ಎಲ್ ಸಿ ಎಮ್ ಅಂತ ಅಂದರೆ ಹೈಯೆಸ್ಟ್ ಪವರ್ನ ತಗೋಬೇಕಾ? ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ ಸಿ ಎಮ್ ಅಂತ ಎಚ್ ಸಿ ಎಫ್ ಅಂತ ಅಂದರೆ ಲೋಯೆಸ್ಟ್ ಪವರ್, ಎಲ್ ಸಿ ಎಮ್ ಅಂತ ಅಂದರೆ ಹೈಯೆಸ್ಟ್ ಪವರ್. ಓಕೆ, ಈಗ ನಮಗೆ ಎಲ್ ಸಿ ಎಮ್ ಕೇಳಿದ್ದಾನೆ. ಎಲ್ ಸಿ ಎಮ್ ಅಲ್ಲಿ ನಮಗೆ ಪಿ ಕ್ಯೂ ಕಾಮನ್ ಇದೆಯಾ? ಪಿ ಮತ್ತು ಕ್ಯೂ ತಗೊಳ್ಳಿ, ಕಾಮನ್ ಇದೆ. ಸೊ ನಮಗೆ ಇವಾಗ ಹೈಯೆಸ್ಟ್ ಪವರ್ ತಗೊಬೇಕು. ಪಿ ಅಲ್ಲಿ ಹೈಯೆಸ್ಟ್ ಪವರ್ ಯಾವುದು? ಕ್ಯೂಬ್. ಓಕೆ, ಕ್ಯೂ ಅಲ್ಲಿ ಹೈಯೆಸ್ಟ್ ಪವರ್ ಯಾವುದು? ಸ್ಕ್ವೇರ್. ಓಕೆ, ಡನ್. ವಿ ಆರ್ ಡನ್ ವಿತ್ ದ ಆನ್ಸರ್ಸ್. ವಿ ಆರ್ ಡನ್ ವಿತ್ ದ ಆನ್ಸರ್ಸ್. ಡನ್. ಇಷ್ಟೇ ಸಿಂಪಲ್. ಅಕಸ್ಮಾತ್ ಹೆಚ್ ಸಿ ಎಫ್ ಕೇಳಿದ್ನಪ್ಪ, ಆವಾಗ ಏನು ಮಾಡ್ತಾ ಇದ್ವಿ? ಕಾಮನ್ ಯಾವುದಿದೆ? ಪಿ ಕ್ಯೂ ತಗೊಂತ ಇದ್ವಿ ಕಾಮನ್. ಇದರಲ್ಲಿ ಲೋಯೆಸ್ಟ್ ಪವರ್ ತಗೋಬೇಕಾಗಿತ್ತು. ಪಿ ಅಲ್ಲಿ ಲೋಯೆಸ್ಟ್ ಪವರ್ ಯಾವುದು? P1. ಏನು ಕೊಟ್ಟಿಲ್ಲ ಅಂದ್ರೆ ಅದು 1 ಅಂತ ಲೆಕ್ಕ. ಕ್ಯೂ ಅಲ್ಲಿ ಲೋಯೆಸ್ಟ್ ಪವರ್ ಯಾವುದು? Q1. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. Listen here. If x equals ab cube and y equals a cube b, where a and b are prime numbers. ಪ್ರೈಮ್ ನಂಬರ್ಸ್ ಅಂತ ಅಂದ್ರೆ ಏನು? 2 ಫ್ಯಾಕ್ಟರ್ಸ್, ಓನ್ಲಿ 2 ಫ್ಯಾಕ್ಟರ್ಸ್ ಬರೋದನ್ನ ಪ್ರೈಮ್ ನಂಬರ್ ಅಂತ ಅಂತೀವಿ. ನೆಕ್ಸ್ಟ್, ದೆನ್ ಫೈಂಡ್ ಹೆಚ್ ಸಿ ಎಫ್ ಆಫ್ ಎಕ್ಸ್ ಮತ್ತೆ ವೈ, ಹೆಚ್ ಸಿ ಎಫ್ ಆಫ್ ಎಕ್ಸ್ ವೈ ಮೈನಸ್ LCM of XY HCF of XY ಮತ್ತೆ LCM of XY is equal to what? Okay, prime numbers 2 factors ಇದೆ. Okay, listen here. ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಲ್ಲ ಅದೇ ತರ ಈಗ ನೋಡ್ಕೊಳ್ಳಿ. ಹೆಚ್ ಸಿ ಎಫ್ ಅಂತ ಅಂದ್ರೆ ಏನು? ಲೋಯೆಸ್ಟ್ ಫ್ಯಾಕ್ಟರ್. ಎಲ್ ಸಿ ಎಂ ಅಂತ ಅಂದ್ರೆ ಹೈಯೆಸ್ಟ್ ಫ್ಯಾಕ್ಟರ್. ಹೆಚ್ ಸಿ ಎಫ್ ಆಫ್ ಎಕ್ಸ್ ಮತ್ತೆ ವೈ ಏನಾಗುತ್ತೆ? ಹೆಚ್ ಸಿ ಎಫ್ ಆಫ್ ಎಕ್ಸ್ ಮತ್ತೆ ವೈ ಏನಾಗುತ್ತೆ? ಲೋಯೆಸ್ಟ್ ಫ್ಯಾಕ್ಟರ್ ಎ ಮತ್ತೆ ಬಿ ಕಾಮನ್ ಆಗಿದೆ. ಲೋಯೆಸ್ಟ್ ಫ್ಯಾಕ್ಟರ್ ಓಕೆ ಎ ಬಿ, ಲೋಯೆಸ್ಟ್ ಫ್ಯಾಕ್ಟರ್ A1 B1 ಅಂತ ಬರುತ್ತೆ. ಓಕೆ, ಮೈನಸ್ ಎಲ್ ಸಿ ಎಮ್ ಆಫ್ ಎಕ್ಸ್ ವೈ, ಹೈಯೆಸ್ಟ್ ಫ್ಯಾಕ್ಟರ್ ಕಾಮನ್ ಏನಿದೆ? ಎ ಮತ್ತೆ ಬಿ ಕಾಮನ್ ಏನಿದೆ? ಎ ಮತ್ತೆ ಬಿ. ಹೈಯೆಸ್ಟ್ ಫ್ಯಾಕ್ಟರ್ ಕ್ಯೂಬ್ ಮತ್ತೆ ಕ್ಯೂಬ್. ಓಕೆ, ಹೆಚ್ ಸಿ ಎಫ್ ಮತ್ತೆ ಎಲ್ ಸಿ ಎಮ್ ಆಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮತ್ತೆ ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ನೆಕ್ಸ್ಟ್ ಓಕೆ, ನೆಕ್ಸ್ಟ್. ಯಾಕೋ ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ, ನೀರು ಅವಾಗ ಕುಡಿತಾ ಇದ್ದೀನಿ. ಅಂತ
ಓಕೆ ಲಿಸನ್, ಇಲ್ಲಿ ಎ ಬಿ ಅಂತ ಏನಿದೆ ಅದನ್ನು ನಾನು ಕಾಮನ್ ತಗೊತೀನಿ. 1 ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ. ಸರ್ ಇಲ್ಲಿ ಎ ಕ್ಯೂಬ್ ಬಿ ಕ್ಯೂಬ್ ಇದೆ, ಇಲ್ಲಿ ಯಾಕೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಯಿತು? ಇಲ್ಲಿ ಎ ಬಿ ಕಾಮನ್ ತಗೊಂಡಿದ್ದೀನಿ, ಒಂದು ವ್ಯಾಲ್ಯೂ ಆಚೆಗೆ ಬರುತ್ತೆ, ಅದಕ್ಕೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಓಕೆ, ಈಗ ಇನ್ನೊಂದು 1 ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ನ 1 ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಮಾಡ್ಬೋದಾ? ಎರಡು ಒಂದೇ. 1 ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೆ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೆ ಏನು? ಎ ಪ್ಲಸ್ ಬಿ ಎ ಮೈನಸ್ ಬಿ. ಕರೆಕ್ಟ್. ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಬಿ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನಮಗೆ ಕೇಳಿರೋದನ್ನು ಹೆಚ್ ಸಿ ಎಫ್ ಆಫ್ ಎಕ್ಸ್ ವೈ ಮತ್ತು ಮೈನಸ್ ಎಲ್ ಸಿ ಎಮ್ ಆಫ್ ಎಕ್ಸ್ ವೈ ಏನು ವ್ಯಾಲ್ಯೂ ಬರುತ್ತೆ? ಈ ವ್ಯಾಲ್ಯೂ ಬರುತ್ತೆ. ಓಕೆ, ಸಿಂಪಲ್. ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಸಿ. ಓಕೆ, ಡನ್. ನೆಕ್ಸ್ಟ್, ಇದರಲ್ಲಿ ನಿಮಗೆ ಪ್ರಾಬ್ಲಮ್ಸಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾರೆ, ತೊಂದರೆ ಇಲ್ಲ, ಅಥವಾ ಆಪ್ಷನ್ಸ್ ಕೊಡ್ತಾನೆ. ಆಪ್ಷನ್ಸ್ ಕೊಟ್ಟಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್, find the greatest number. Find the greatest number. Greatest number ಅಂತ ಅಂದ್ರೆ ಏನು ಬರುತ್ತೆ? HCF. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. which divides 85 and 72, leaving remainder 1 and 2. Leaving the remainder 1 and 2. Okay, leaving the remainder 1 and 2. Okay, 85 ಮತ್ತೆ 72. Okay, uh, 84. ಓಕೆ, ಡನ್. ಇದನ್ನ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಲಿಸನ್ ಇಯರ್. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಅಂತ ಅಂದ್ರೆ, ಲಿಸನ್ ಇಯರ್, ಗ್ರೇಟೆಸ್ಟ್ ನಂಬರ್ ಅಂತ ಅಂದ್ರೆ ಅದು HCF. ಸ್ಮಾಲೆಸ್ಟ್ ನಂಬರ್ ಅಂತ ಅಂದ್ರೆ ಅದು LCM. ಇದು ತಲೆಯಲ್ಲಿರಲಿ. ಗ್ರೇಟೆಸ್ಟ್ ನಂಬರ್ ಅಂದ್ರೆ HCF, ಸ್ಮಾಲೆಸ್ಟ್ ನಂಬರ್ ಅಂದ್ರೆ LCM. ಯಾವಾಗಲೂ ನಿಮಗೆ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಲ್ಲ HCF ಫೈಂಡ್ ಔಟ್ ಮಾಡಿ, LCM ಫೈಂಡ್ ಔಟ್ ಮಾಡಿ ಅಂತ ಡೈರೆಕ್ಟ್ ಆಗಿ ಕೇಳಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಓಕೆ, ದ ಗ್ರೇಟೆಸ್ಟ್ ಅಂದ್ರೆ HCF ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಟೇಕ್ ಎಕ್ಸಾಂಪಲ್, ಎರಡು ನಂಬರ್ ಇದೆ, 85 ಮತ್ತೆ 72. ಸೊ ಏನ್ ಕೇಳಿದಾನೆ? ಲಿವಿಂಗ್ ದ ರಿಮೈಂಡರ್ 1 and 2. ಇದರಲ್ಲಿ ರಿಮೈಂಡರ್ 1, ಇದರಲ್ಲಿ 2. ಸೊ ಆನ್ಸರ್ ಏನು ಬರುತ್ತೆ? 84 ಮತ್ತೆ 70. ಎಕ್ಸಾಕ್ಟ್ ಆಗಿ 84 ಮತ್ತೆ 70 ಪ್ರಾಪರ್ ನಂಬರ್. ಒಂದು ರಿಮೈಂಡರ್ 1 ಅಂದರೆ ಲೆಸ್ ಆಗುತ್ತೆ, 84 ಆಗುತ್ತೆ, 2 ಅಂದರೆ 70 ಆಗುತ್ತೆ. ಈಗ ಶಾರ್ಟ್ ಟ್ರಿಕ್ ಅಪ್ಲೈ ಮಾಡ್ಕೊಳ್ಳಿ. 84 ಮತ್ತು 70 ಮಧ್ಯ ಎಷ್ಟು ಡಿಫ್ರೆನ್ಸ್ ಇದೆ? 14. ದೆನ್
ಲಿಸನ್ ಹಿಯರ್. ಇದರಿಂದ ಡಿವೈಡ್ ಮಾಡ್ಬೋದಾ ಈ ಡಿಫ್ರೆನ್ಸಿಂದ? 14 ಓಕೆ 14 4s ಆ್ಯಂಡ್ 14 5s 70 ಪಕ್ಕ. ಇದು ಡಿಫ್ರೆನ್ಸ್ ಇದೆರಡರ ಮಧ್ಯದ್ದು. ಇದನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. 14 4s 14 5s ಡಿವೈಡ್ ಆಗುತ್ತೆ. ಡಿವೈಡ್ ಆಯಿತು ಅಂದರೆ ನಮಗೆ ಎಚ್ ಸಿ ಎಫ್ ಏನಾಗುತ್ತೆ? 14. ದಟ್ ಮೀನ್ಸ್ ಎಚ್ ಸಿ ಎಫ್ ಈಸ್ 14. ನೀವು ಇದನ್ನು 84 ಮತ್ತು 70 ತೊಗೊಂಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಆನ್ಸರ್ ಹೇಳೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಹೇಳಿದ್ದು ಕೆಲವೊಂದು ಪ್ರಾಬ್ಲಮ್ಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡೇ ಎಚ್ ಸಿ ಎಫ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಸೊ ಆವಾಗ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ನೇ ಮಾಡಬೇಕಾಗತ್ತೆ, ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ಇನ್ನು ಕೆಲವೊಂದರಲ್ಲಿ ನಾನು ಹೇಳ್ದಂಗೆ ನಿಮಗೆ ಜಸ್ಟ್ ಎಚ್ ಸಿ ಎಫ್ ವ್ಯಾಲ್ಯೂ ಬೇಕು, ಆನ್ಸರ್ ಬೇಕು. ಅದಕ್ಕೇನು ಮಾಡಬೇಕು? ಈ ಥರ ಶಾರ್ಟ್ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಡನ್. ಆ್ಯಕ್ಚುಲಿ ಈ ಎಚ್ ಸಿ ಎಫ್ ಎಲ್ ಸಿ ಎಮ್ ಶಾರ್ಟ್ ಟ್ರಿಕ್ ಯೂಸ್ ಮಾಡೋದನ್ನು ಯಾರೂ ಹೇಳ್ಕೊಡೋದಿಲ್ಲ, ಅದರಲ್ಲೂ 10th. ಸೊ ನಿಮಗೆ ಈಸಿ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಲಾಸ್ಟ್ ಕ್ವಶನ್ಸು. ಓಕೆ, next, find the smallest number which when increased by 17 is exactly divisible by both 520 and 468. 520 and 468. Okay, listen here. ಇಲ್ಲಿ ನಿಮಗೇನು ಕೇಳಿದಾನೆ? ಸ್ಮಾಲೆಸ್ಟ್ ನಂಬರ್. ಡನ್. ಸ್ಮಾಲೆಸ್ಟ್ ನಂಬರ್ ಕೇಳಿದಾನೆ. ಹೈಯೆಸ್ಟ್ ನಂಬರ್ ಅಂತ ಅಂದರೆ ಅಥವಾ ಗ್ರೇಟೆಸ್ಟ್ ನಂಬರ್ ಅಂತ ಅಂದರೆ ಅದನ್ನು ಎಚ್ ಸಿ ಎಫ್ ಅಂತ ಅಂತೀವಿ. ಅಥವಾ ಗ್ರೇಟೆಸ್ಟ್ ನಂಬರ್ ಅಂದರೆ ಎಚ್ ಸಿ ಎಫ್, ಅಥವಾ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದ್ರೂ ಕೂಡ ಎಚ್ ಸಿ ಎಫ್. ಬೇರೆ ಬೇರೆ ಥರನೂ ಕೊಡ್ತಾನೆ ಕ್ವಶನ್ಸ್. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಅಥವಾ ಹೈಯೆಸ್ಟ್ ನಂಬರ್ ಅಂತ ಕೇಳಿದಾಗ ಅದನ್ನು ಎಚ್ ಸಿ ಎಫ್ ಅಂತ ಅಂತೀವಿ. ಫೈಂಡ್ ದ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಥವಾ ಯಾವುದೋ ಒಂದು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ವ್ಯಾಲ್ಯೂ ಈಸ್ ಸಮಥಿಂಗ್ ಅಂತ ಕೊಟ್ಟಾಗ ಅದನ್ನು ಎಚ್ ಸಿ ಎಫ್ ಅಂತ ತಗೊಬೇಕು. ಓಕೆ, ಡನ್. ಈಗ ಸ್ಮಾಲೆಸ್ಟ್ ನಂಬರ್ ಅಂತ ಅಂದರೆ ಎಲ್ ಸಿ ಎಮ್. ಈಗ ಎಲ್ ಸಿ ಎಮ್ ಫ್ಯಾಕ್ಟ್ರೈಸೇಷನಲ್ಲೇ ನೋಡೋಣ ನಿಮಗೆ. ಓಕೆ, ಫ್ಯಾಕ್ಟ್ರೈಸೇಷನ್ ಯಾವುದ್ಯಾವುದಕ್ಕೆ? 520, ಓಕೆ, ದೆನ್ 468. 520 ದೆನ್ 468. ಸಾಲ್ವ್ ಮಾಡಿ ಬೇಗ. ಒಂದು 30 seconds ಟೈಮ್ ಕೊಡ್ತೀನಿ, ಬೇಗ. ಓಕೆ, ಲಿಸನ್ ಹಿಯರ್. ಟೈಮ್ ಅಪ್. ಲಿಸನ್ ಹಿಯರ್. ಮಾಡಿದರೆ ಒಳ್ಳೇದು, ಮಾಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಓಕೆ, 2 2s 4,
1 carry 12, 2 6 are 12. Okay, 2 2s are 4, 1 carry 12 ಆಗುತ್ತೆ, 2 6 are 12, 0. Okay, next 2 1s are 2, 2 3s are 6. Next 2 6s are 12, 2 5s are 10. Next 5 1s are 5, 5 3s are 15. Next 13 1s are 13. Sir, 13 prime number? Yes, 13 prime number. Okay, next 2 2s are 4, 2 3s are 6, 2 4s are 8. Next 2 1s are 2, 2 1s are 2, 2 7s are 14. Next 3 3s are 9, 27, 3 9s are 27. Next 3 1s are 3 3s are. Next 13 1s are. ಇಲ್ಲಿ ಬರ್ಕೊಳ್ಳೋಣ. ಈಗ 520ಗೆ ಏನೇನು ಫ್ಯಾಕ್ಟರ್ಸ್ ಇದೆ? 2 ಕ್ಯೂಬ್ ಇಂಟು 5 1 ಇಂಟು 13 1. ದೆನ್ 468ಗೆ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 13 1. ಇದರಲ್ಲಿ ಎಲ್ಲ ಸೇಮ್ ಇದೆ, 2 5 13 ಎರಡರಲ್ಲೂ ಇದೆ, ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಡನ್. ನೆಕ್ಸ್ಟ್ ನಮಗೆ ಕೇಳಿರೋದು ಎಲ್ ಸಿ ಎಮ್ ಅಂದರೆ ಕಾಮನ್ ಬರ್ಕೊಳ್ಳಿ. 2 ಇದೆ, 3 ಇದೆ, 13 ಇದೆ. ಎಲ್ ಸಿ ಎಮ್ ಅಂದರೆ ಹೈಯೆಸ್ಟ್ ಫ್ಯಾಕ್ಟರ್. ಸೊ 2 ಅಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 3. 3ಯಲ್ಲಿ ಓಕೆ 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 ಲಿಸನ್ ಇಯರ್. ಇದರಲ್ಲಿ ವೆಯ್ಟ್, ಇದರಲ್ಲಿ 3 ಇಲ್ಲ, 3 0 ಅಂತ ತಗೊಳ್ಳಿ. ಇದರಲ್ಲಿ 5 ಇಲ್ಲ, 5 0 ಅಂತ ತಗೊಳ್ಳಿ. ಓಕೆ, ಸಾರಿ. 3ಯಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 2. 13ಅಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 1. ಓಕೆ, ಡನ್. 2 ಕ್ಯೂಬ್ ಇಂಟು 3 ಸ್ಕ್ವೇರ್ ಇಂಟು 13 ಎಷ್ಟು ಬರುತ್ತೆ? 2 ಕ್ಯೂಬ್ 3 ಸ್ಕ್ವೇರ್ ಇಂಟು 13. ಓಕೆ, ಓಕೆ, listen here. Oh, 6 8 0. Okay, minus 17 ಅಂದ್ರೆ 3. ಓಕೆ, ಡನ್. ಆನ್ಸರ್ ಏನು ಬರುತ್ತೆ? ಲಿಸನ್ ಹಿಯರ್. 4680 ಬರುತ್ತೆ. ಬಟ್ ಇದು ನಿಮ್ಮ ಆನ್ಸರ್ ಅಲ್ಲ. ಯಾಕೆ ಹೇಳ್ತೀನಿ ಕೇಳಿಕೊಳ್ಳಿ. Find the smallest number which when increased by 17, it exactly divisible by both 520 and 468. ಸ್ಮಾಲೆಸ್ಟ್ ನಂಬರ್ ಇದು, ಸ್ಮಾಲೆಸ್ಟ್ ನಂಬರ್ ಅಲ್ಲ. ಓಕೆ, ಇದನ್ನ 4680 520 ಮತ್ತೆ 468 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಬಟ್ ನಮಗೆ ಕೇಳಿರೋದು ಇನ್ಕ್ರೀಸ್ಡ್ ಬೈ 7. ಇದು ಡೈರೆಕ್ಟ್, ಬಟ್ ಸ್ಮಾಲೆಸ್ಟ್ ನಂಬರ್ ಕೇಳಬೇಕು. ನಮಗೇನಾಗುತ್ತೆ, ಇದರಲ್ಲಿ -17 ಮಾಡ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? 3664. ಆನ್ಸರ್ ಇದು. ಈ ಸ್ಮಾಲೆಸ್ಟ್ ನಂಬರ್ಗೆ ವೆನ್ ಇನ್ಕ್ರೀಸ್ಡ್ ಬೈ 17, ಈ ಸ್ಮಾಲೆಸ್ಟ್ ನಂಬರ್ಗೆ 17 ಆ್ಯಡ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. ಆ ನಂಬರು 520 ಮತ್ತು 468 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಡನ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನ್.
Okay. LCM, okay, LCM of 24 and 36 is 72, and then find their HCF. Okay, listen here. Easy. LCM of 24 and 36 is 72. LCM of 24 and 36 is 72. Then find HCF. Find HCF. Listen here. ನಿಮಗೆ ಆವಾಗಲೇ ಹೇಳಿದೆ, ಒಂದು ಫಾರ್ಮುಲಾ ಹೇಳಿದ್ದೆ, ಏನು ಅಂತ ಅಂದರೆ HCF of two numbers into LCM of two numbers A into B. Right? ಅಂದರೆ HCF into LCM equals the product of two numbers ಅಂತಲೂ ಹೇಳ್ಬೋದು. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ. ಲಿಸನ್ ಹಿಯರ್. LCM of 24 and 36 ಅಂತ ಅಂದರೆ ಟೂ ನಂಬರ್ಸ್ ಯಾವ್ದ್ಯಾವುದು? ಟೂ ನಂಬರ್ಸ್ ಅಂತ ಅಂದರೆ 24 ಮತ್ತು 36 ಟೂ ನಂಬರ್ಸ್. ಓಕೆ, ಲಿಸನ್ ಹಿಯರ್. HCF ಫೈಂಡ್ ಔಟ್ ಮಾಡಬೇಕು. ಇಂಟು LCM ಆಫ್ ಟೂ ನಂಬರ್ ಏನು ಕೊಟ್ಟಿದ್ದಾರೆ? 72 ಕೊಟ್ಟಿದ್ದಾರೆ. ಇಂಟು A ಇಂಟು B, ಟೂ ನಂಬರ್ಸ್ ಯಾವ್ದ್ಯಾವುದು? 24 ಇಂಟು 36. ಓಕೆ, ನನಗೆ ಬೇಕಾಗಿರೋದು HCF ಈಕ್ವಲ್ಸ್ ಕೆಳಗೋಗುತ್ತೆ 24 ಇಂಟು 36 ಬೈ 72. ಓಕೆ, ಡನ್. ಎಕ್ಸಾಕ್ಟ್ಲಿ. ಓಕೆ. Okay, 24 into 36 is 102. Okay. To do the 4. Okay. Okay, listen here. 2 3 is 2, 36 is 72, 2 12 is 24. Okay, then 36 cancel ಆಗುತ್ತೆ. ಸೊ ಉಳಿಯೋದು 12. ಓಕೆ, ಡನ್. ಎಕ್ಸಾಕ್ಟ್ಲಿ. ಸೊ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಈಸಿ ಪ್ರಾಬ್ಲಮ್ಸ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ವಿಡಿಯೋನ, ಅದನ್ನು ಚೆಕ್ ಮಾಡ್ಕೊಳ್ಳಿ, ನೋಟ್ಸಲ್ಲಿ ಬರ್ಕೊಳ್ಳಿ. ಸೊ ಇದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ನಿಮಗೆ ಹೆಂಗೆ ಈಸಿ ಆಗುತ್ತೆ ಅದೇ ಥರ ನಾನು ಪ್ರಾಬ್ಲಮ್ನ ಮಾಡಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಪ್ರಾಬ್ಲಮ್. The HCF and LCM of two numbers are 4 and 60. Okay, ಎರಡು ಕೊಟ್ಟಿದ್ದಾರೆ. Then if one number is 12, then find the other number. Same to same question. ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಇದೇ ಫಾರ್ಮುಲಾ ಯೂಸ್ ಮಾಡೋಣ. ಲಿಸನ್ ಹಿಯರ್. HCF. Okay, HCF, listen here, HCF into LCM equals
ಎ ಇಂಟು ಬಿ ಶಾರ್ಟ್ ಫಾರ್ಮ್ ಆಗಿ ಬರ್ದಿದ್ದೀನಿ. HCF ಆಫ್ ಎ ಬಿ LCM ಆಫ್ ಎ ಬಿ ಅಂತ ಬರ್ದಿಲ್ಲ. ಓಕೆ, HCF ಏನು ಕೊಟ್ಟಿದ್ದಾನೆ? HCF ಅಂಡ್ LCM ಆಫ್ 2 ನಂಬರ್ ಇಸ್ 2 ಕೊಟ್ಟಿದ್ದಾನೆ. 4 ಇಂಟು 60. ಒಂದು ನಂಬರ್ 12 ಅಂತ ಕೊಟ್ಟಿದ್ದಾನೆ, ಇನ್ನೊಂದು ನಂಬರ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಲಿಸನ್ ಹಿಯರ್. ನನಗೆ ಬಿ ವ್ಯಾಲ್ಯೂ ಬೇಕು. 4 ಇಂಟು 60 ಬೈ 12. Okay, 12 5s are 60. Okay, 4 5s are 20. So answer is 20. B value means another number. ಒಂದು ನಂಬರ್ನ ಕೊಟ್ಟಿದ್ದಾರೆ, HCF LCM ಎರಡು ಕೊಟ್ಟಿದ್ದಾರೆ, 2 ನಂಬರ್ದು, ಅದನ್ನು ತಗೊಂಡಿದ್ದೀನಿ. ದೆನ್ 2 ನಂಬರಲ್ಲಿ ಒಂದು ನಂಬರ್ ಕೊಟ್ಟಿದ್ದಾನೆ. ಸರ್ ಒಂದು ನಂಬರ್ ಅಂತ ಕೊಟ್ಟಿದ್ದಾರೆ, ಓಕೆ, ಬಟ್ ಹೇಗೆ ನೀವು ಯಾಕೆ 12 ತಗೊಂಡ್ರಿ? ಬಿಗೆ ತಗೋಬೋದಾಗಿತ್ತಲ್ಲ? ತಗೋಬಹುದು. ಎ ವ್ಯಾಲ್ಯೂನೇ 12 ಅಂತ ಕೊಟ್ಟಿಲ್ಲ, ಬಿ ವ್ಯಾಲ್ಯೂನು 12 ಅಂತ ತಗೋಬಹುದು. ಬಿ ವ್ಯಾಲ್ಯೂ 12 ಅಂತ ತಗೊಂಡ್ರೆ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಎ ವ್ಯಾಲ್ಯೂ 12 ಅಂತ ತಗೊಂಡ್ರೆ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಓಕೆ, ಕನ್ಫ್ಯೂಸ್ ಆಗೋದು ಬೇಡ. ಡನ್. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆಪ್ಪ? ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗಿದೆ, ಅದನ್ನು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಓಕೆ, ಇವತ್ತಿಗೆ ಲಾಸ್ಟ್ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಇಫ್ ಪಿ ಆ್ಯಂಡ್ ಕ್ಯೂ ಆರ್ 2 prime numbers, then their LCM, their LCM of P and Q is what? P and Q are 2 distinct prime numbers, and their LCM of P and Q is how much? Okay, 2 prime numbers. Okay, listen here. 2 prime numbers, LCM of P and Q. LCM of P and Q. LCM ಅಂದರೆ ಎಷ್ಟು ಪವರ್ ತಗೊಬೇಕು? ಪವರ್ಸೇ ಇಲ್ಲ ಇಲ್ಲಿ. LCM ಅಂದರೆ ಹೈಯೆಸ್ಟ್ ಪವರ್ ತಗೋಬೇಕು. ಹೈಯೆಸ್ಟ್ ಪವರ್ ಯಾವುದಿದೆ ಇಲ್ಲಿ? ಇದು 1. ಸೊ ದಿಸ್ ಇಸ್ ಕಾಲ್ಡ್ P and Q. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ಥರ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಪವರ್ LCM ಅಂತ ಅಂದರೆ ಹೈಯೆಸ್ಟ್ ಪವರು, LCF ಅಂತ ಅಂದರೆ ಲೋಯೆಸ್ಟ್ ಪವರ್ನ ತಗೊಬೇಕಾಗತ್ತೆ. ಓಕೆ, ದ ಸಿಂಪಲ್ ಆನ್ಸರ್. ಓಕೆ, ಈ ಕ್ವಶನ್ ಮೂಲಕ ನಿಮಗೆ ಪಾರ್ಟ್ 1 ಆಫ್ ರಿಯಲ್ ನಂಬರ್ಸ್ ಮುಗಿಸಿದ್ದೀನಿ. ಆ ಪಾರ್ಟ್ 1 ಆದಮೇಲೆ ಈಗ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಇನ್ ಅಪ್ಕಮಿಂಗ್ ಪ್ರಾಬ್ಲಮ್ಸ್ ಏನೇನಿದೆ, ಅದರಲ್ಲಿ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಡಿಪೆಂಡೆನ್ಸಿ ಇರುತ್ತೆ, ಅದನ್ನು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದಾದಮೇಲೆ 10 ಟಾಪ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅದೊಂದು ವಿಡಿಯೋ ಸಪ್ರೇಟಾಗಿ ಆಗುತ್ತೆ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಸೊ ರಿಯಲ್ ನಂಬರ್ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಈಸಿ. ಅದರಲ್ಲಿ ಇರೋದೇ HCF LCM. HCF LCM ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ನೇಮ್ ಯಾಕೆ ಬಂತು, ಆಮೇಲೆ ಶಾರ್ಟ್ ಟ್ರಿಕ್ ಹೆಂಗೆ ಸಾಲ್ವ್ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ದೆನ್ ಪ್ರೈಮ್ ನಂಬರ್ ಮತ್ತು ಕಾಂಪೋಸಿಟ್ ನಂಬರ್ದು ಏನಂತ ಹೇಳಿದ್ದೀನಿ, ಅದೆರಡೂ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ಕೋಪ್ರೈಮ್ ಅಂತ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಕೋಪ್ರೈಮ್ ಅಂತ ಅಂದರೆ HCF 1 ಇರುತ್ತೆ, ಯಾವ 2 ನಂಬರ್ದು HCF 1 ಬರುತ್ತೆ ಅದನ್ನು ಕೋಪ್ರೈಮ್ ನಂಬರ್ಸ್ ಅಂತ ಅಂತೀವಿ. ಅದಾದಮೇಲೆ ರ್ಯಾಷನಲ್ ಇರ್ಯಾಷನಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ
ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಓಕೆ, ಡನ್. ಓಕೆ, ಇದನ್ನು ಹೀಗೆ ಬಿಡಬಾರ್ದು. ಮ್ಯಾಥ್ಸ್ನ ಈಗ ಹೇಳ್ಕೊಟ್ಟಿದ್ದನ್ನು ಈಸಿ ಅನಿಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸಾಲ್ವ್ ದ ಮ್ಯಾಥ್ಸ್ ವಿತ್ ಲವ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಪ್ರಾಕ್ಟೀಸ್ ಮ್ಯಾಥ್ಸ್, ಬಿಕಾಸ್ ದ ಮೆಮೊರಿ ಈಸ್ ನಥಿಂಗ್ ಬಟ್ ರಿವಿಷನ್. ಮೆಮೊರಿ ಅಂದರೆ ಅದು ತ್ರಿಕಾಲ ಜ್ಞಾನ ಅಲ್ಲ. ಓಕೆ, ಅಲ್ಲಿಂದಲೂ ಹುಡ್ದಾಗಿಂದನೇ ಬಂದ್ಬಿಡ್ತು ಅಥವಾ ಮೇಲಿಂದ ಹಂಗೆ ಉದುರ್ಬಿಡ್ತು, ಅವೆಲ್ಲ ಅಲ್ಲ ಮೆಮೊರಿ ಅಂತ ಅಂದರೆ. ಮೆಮೊರಿ ಅಂತ ಅಂದರೆ ಯಾರು ಹೆಚ್ಚು ರಿವೈಸ್ ಮಾಡ್ತಾರೋ ಅಷ್ಟು ತಲೆಯಲ್ಲಿ ಕೂರುತ್ತೆ. ರಿವೈಸ್ ಮಾಡಿದಷ್ಟು ಸ್ಟೋರ್ ಆಗುತ್ತೆ. ಓಕೆ, n number of revision is nothing but memory. Okay, done.